ಆಕಾರಕ್ಕೆ ಒಡವೆಗಳನ್ನು ಮಾಡಿದ್ವಿ, ಆಕಾರಕ್ಕೆ ಮಂದಿರವನ್ನು ಕಟ್ಟಿದ್ವಿ, ಆಕಾರಕ್ಕೆ ಅಭಿಷೇಕ ಮಾಡಿದ್ವಿ. ಆದರೆ ನಿಜವಾದ ಸ್ವರೂಪಕ್ಕೆ ಆ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಮಾಡುವಂತಹ ಸರಳ ಪ್ರೇಮ ಭಾವದ ಭಕ್ತಿ. ಕೊನೆಯ ಶಬ್ದ ಹೇಳಿದ್ನಲ್ಲ, ಜ್ಞಾನ, ಕರ್ಮ, ಭಕ್ತಿ. ಮೊದಲನೇದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಬಹಳಷ್ಟು ಮಕ್ಕಳೆಲ್ಲ ಕೂತಿದ್ದೀರಿ, ಯುವಕರಿದ್ದೀರಿ. ನಮ್ಮ ಜೀವನದ ಉದ್ದೇಶ ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ಬರುವ ವಾರ ಅದೇ ಮನುಷ್ಯ ಆಗಿರಬಾರ್ದು. ಹಾಗೇ ಇರಬೇಕಾ? ಬದಲಾವಣೆ ಆಗಬೇಕು, ಸ್ವಚ್ಛಗೊಳ್ಳಬೇಕು, ಶುದ್ಧಗೊಳ್ಳಬೇಕು, ಸರಳವಾಗಬೇಕು, ಚಂದವಾಗಬೇಕು, ಸಮೃದ್ಧರಾಗಬೇಕು, ಗುಣವಂತರಾಗಬೇಕು. ಇದನ್ನು ಬದಲಾವಣೆ ಅಂತ ಹೇಳ್ತೀವಿ. ಈ ಬದಲಾವಣೆಯ ಹಾದಿಯಲ್ಲಿ ನಾವು ಆ ತಾಯಿಯ